ನಂಬಿಕೆಯ ಬೀಜ. ಒಮ್ಮೆ ಪುರಾತನ ಕಾಲದಲ್ಲಿ ಆನಂದಪುರ ಎಂಬ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿ ಜನರು ಶ್ರಮಜೀವಿಗಳು, ಸರಳರು ಹಾಗೂ ಪರಸ್ಪರ ಸಹಾಯ ಮಾಡಿಕೊಳ್ಳುವವರಾಗಿದ್ದರು. ಹಳ್ಳಿಯ ಮಧ್ಯದಲ್ಲಿ ಹಸಿರು ಹೊಲಗಳು, ಬಾವಿ, ದೇವಾಲಯ ಮತ್ತು ದೊಡ್ಡ ಆಲದ ಮರ ಇತ್ತು. ಹಳ್ಳಿಯ ಹಿರಿಯರು ಆ ಮರದ ಕೆಳಗೆ ಕುಳಿತು ಸಭೆ ನಡೆಸುತ್ತಿದ್ದರು. ಹಳ್ಳಿಯಲ್ಲಿ ರಾಮಯ್ಯ ಎಂಬ ವೃದ್ಧ ರೈತನಿದ್ದ. ಅವನು ಅತ್ಯಂತ ಶ್ರಮಶೀಲ, ಆದರೆ ಬಹಳ ಬಡವನಾಗಿದ್ದ. ಅವನಿಗೆ ಆಸ್ತಿಪಾಸ್ತಿ ಏನೂ ಇರಲಿಲ್ಲ. ಒಂದು ಸಣ್ಣ ಮನೆ ಮತ್ತು 1/2 ಎಕರೆ ಹೊಲ ಮಾತ್ರ. ಆದರೆ ಅವನು ಸದಾ ಹಸನ್ಮುಖಿಯಾಗಿದ್ದು ಜನರಿಗೆ ಸಹಾಯ ಮಾಡುವ ಅಭ್ಯಾಸವಿಟ್ಟಿದ್ದ. ರಾಮಯ್ಯನಿಗೆ 2 ಮಕ್ಕಳು. ದೊಡ್ಡವನು ಶಂಕರ, ಚಿಕ್ಕವನು ಮಧು. ಶಂಕರ ಸ್ವಲ್ಪ ಆಲಸ್ಯನಾಗಿದ್ದ. ಅವನು ಶೀಘ್ರ ಲಾಭ ಬಯಸುತ್ತಿದ್ದ. ಮಧು ಶ್ರದ್ಧೆ, ಪರಿಶ್ರಮ, ಸತ್ಯನಿಷ್ಠೆ ಮತ್ತು ಧೈರ್ಯದ ಗುಣಗಳನ್ನು ಹೊಂದಿದ್ದ. ರಾಜನ ಆದೇಶ. ಒಂದು ದಿನ ಆನಂದಪುರದ ಮೇಲೆ ಆ ರಾಜ್ಯದ ರಾಜನು ಬೇಟೆಗೆ ಬಂದ. ಬೇಟೆ ಮುಗಿದ ನಂತರ ರಾಜನು ಹಳ್ಳಿಯ ಜನರೊಂದಿಗೆ ಮಾತುಕತೆ ನಡೆಸಲು ಬಯಸಿದ. ಎಲ್ಲರೂ ಸೇರಿದರು. ರಾಜನು ಕೇಳಿದ, ನಿಮ್ಮ ಹಳ್ಳಿಯಲ್ಲಿ ಯಾರು ಅತ್ಯಂತ ಪ್ರಾಮಾಣಿಕರು, ಪರಿಶ್ರಮಿಗಳು? ಜನರು ಒಂದೇ ಧ್ವನಿಯಲ್ಲಿ ಹೇಳಿದರು, ಅವನು ನಮ್ಮ ರಾಮಯ್ಯ. ರಾಜನು ಸಂತೋಷಪಟ್ಟ. ಆತನು ರಾಮಯ್ಯನನ್ನು ಕರೆಸಿ ಹೇಳಿದ, ರಾಮಯ್ಯ, ನಿನ್ನ ಪ್ರಾಮಾಣಿಕತೆ ನನಗೆ ತುಂಬಾ ಇಷ್ಟವಾಯಿತು. ನಾನು ನಿನಗೆ ಒಂದು ವಿಶೇಷ ಬೀಜ ಕೊಡುತ್ತಿದ್ದೇನೆ. ಇದು ಸಾಮಾನ್ಯ ಬೀಜವಲ್ಲ. ಇದನ್ನು ಹತ್ತಿರದ ಯಾರಿಗೂ ಕೊಡಬಾರದು. ನೀನು ಈ ಬೀಜವನ್ನು 1 ವರ್ಷದವರೆಗೆ ಬೆಳೆಸಬೇಕು. 1 ವರ್ಷವಾದ ಮೇಲೆ ನಾನು ಮರಳಿ ಬಂದು ನಿನ್ನ ಫಲಿತಾಂಶವನ್ನು ನೋಡುತ್ತೇನೆ. ನೀನು ನಿಜವಾಗಿ ಶ್ರಮಿಸಿದರೆ ನಿನಗೆ ದೊಡ್ಡ ಬಹುಮಾನ ಸಿಗುತ್ತದೆ. ಅಂತೆಂದು ರಾಜನು ಚಿನ್ನದ ಬಟ್ಟಲಿನಲ್ಲಿ ಹೊಳೆಯುವ ಒಂದು ಸಣ್ಣ ಬೀಜ ನೀಡಿದ. ಮಕ್ಕಳ ಮನಸ್ಸು. ರಾಮಯ್ಯ ಮನೆಗೆ ಬಂದು ಮಕ್ಕಳಿಗೆ ಎಲ್ಲ ವಿವರ ಹೇಳಿದ. ಶಂಕರನು ಬೀಜವನ್ನು ನೋಡಿ ಹೇಳಿದರು, ಅಪ್ಪ, ಇದು ಸಾಮಾನ್ಯ ಬೀಜವಲ್ಲ. ಇದನ್ನು ನಾವು ಬೇರೆಯ ಬೀಜದಿಂದ ಬದಲಿಸಿ ದೊಡ್ಡ ಸಸಿಯಾಗಿಸಿದರೆ ರಾಜನು ಮೆಚ್ಚಿ ಬಹುಮಾನ ಕೊಡುತ್ತಾನೆ. ಹೀಗೆ ನಾವು ಸುಲಭವಾಗಿ ಶ್ರೀಮಂತರಾಗಬಹುದು. ಆದರೆ ಮಧು ಹೇಳಿದ, ಅಪ್ಪ, ರಾಜನು ಕೊಟ್ಟದ್ದು ನಂಬಿಕೆಯ ಬೀಜ. ನಾವು ಅದನ್ನೇ ಬೆಳೆಸಬೇಕು. ಫಲ ಏನೇ ಬಂದರೂ ನಿಷ್ಠೆಯಿಂದ ಬೆಳೆಸಬೇಕು. ಸುಳ್ಳಿನಿಂದ ಬರುವ ಸಂಪತ್ತು ಶಾಶ್ವತವಾಗುವುದಿಲ್ಲ. ರಾಮಯ್ಯನ ಮನಸ್ಸು ಮಧುವಿನ ಮಾತಿಗೆ ಒಲಿಯಿತು. ಅವರು ಅದೇ ಬೀಜವನ್ನು ಅಂಗಳದ ಮಧ್ಯದಲ್ಲಿ ನೆಟ್ಟರು. ಪ್ರತಿದಿನ ನೀರು ಹಾಕಿದರು, ಜಮೀನು ಸವರಿದರು, ಸೂರ್ಯನ ಬೆಳಕು ತಲುಪುವಂತೆ ನೋಡಿಕೊಂಡರು. ಸವಾಲುಗಳು. ವಾರಗಳು ಕಳೆದರೂ ಬೀಜ ಮೊಳಕೆಯೊಡೆಯಲಿಲ್ಲ. ಶಂಕರ ಪ್ರತಿದಿನ ತಿರಸ್ಕಾರವಾಗಿ ಹೇಳುತ್ತಿದ್ದ, ಇದು ವ್ಯರ್ಥ. ರಾಜನು ನಮಗೆ ಒಣಬೀಜ ಕೊಟ್ಟಿರಬೇಕು. ನಾವು ಇತರ ಬೀಜ ನೆಟ್ಟಿದ್ದರೆ ಇವತ್ತಿಗೆ ದೊಡ್ಡ ಗಿಡ ಬೆಳೆಯುತ್ತಿತ್ತು. ಆದರೆ ಮಧು ಮತ್ತು ರಾಮಯ್ಯ ತಾಳ್ಮೆಯಿಂದ ನೋಡಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಮಳೆ ಬಂದು ಹೊಲ ತುಂಬಿ ಬೀಜ ಕೊಳೆತು ಹೋಗುತ್ತಿತ್ತೋ ಎನ್ನುವ ಭಯವಿತ್ತು. ಕೆಲವೊಮ್ಮೆ ಬಿಸಿಲಿನ ತಾಪದಲ್ಲಿ ಮಣ್ಣು ಒಣಗಿಬಿಡುತ್ತಿತ್ತೋ ಎನ್ನುವ ಆತಂಕವಿತ್ತು. ಆದರೂ ಅವರು ನಿರಾಶರಾಗಲಿಲ್ಲ. 1 ವರ್ಷ ಕಳೆದಿತು. ಕಳೆದಂತೆ ವರ್ಷ ಪೂರ್ತಿಯಾಯಿತು. ಬೀಜದಿಂದ ಯಾವ ಮೊಳಕೆ ಬಂದಿರಲಿಲ್ಲ. ಹಳ್ಳಿಯ ಜನರು ನಗುತ್ತಿದ್ದರು. ರಾಮಯ್ಯನಿಗೆ ರಾಜ ಕೊಟ್ಟ ಬೀಜ ವ್ಯರ್ಥವಾಯಿತು. ಇವನಿಗೆ ಬಹುಮಾನ ಸಿಗುವುದಿಲ್ಲ. ಶಂಕರನು ಇನ್ನೂ ಬೇಸರದಿಂದ ಹೇಳಿದ, ಅಪ್ಪ, ಈಗಾದರೂ ಬೇರೆ ಗಿಡವನ್ನು ಹೂಡೋಣ. ರಾಜನಿಗೆ ನಿಜ ಹೇಳಿದರೆ ಅವನು ನಮ್ಮನ್ನು ದಂಡಿಸುತ್ತಾನೆ. ಆದರೆ ರಾಮಯ್ಯ ಸ್ಪಷ್ಟವಾಗಿ ಉತ್ತರಿಸಿದ, ಮಗನೇ, ಸತ್ಯ ಹೇಳುವುದು ನಮ್ಮ ಕರ್ತವ್ಯ. ಸುಳ್ಳಿನಿಂದ ಬಂದ ಲಾಭ ಶಾಶ್ವತವಲ್ಲ. ರಾಜನಿಗೆ ಏನು ಆಗಿದೆಯೋ ಅದನ್ನೇ ಹೇಳುತ್ತೇವೆ. ರಾಜನ ಮರಳಿಕೆ. ನಿಗದಿತ ದಿನದಲ್ಲಿ ರಾಜನು ಮರುಬಂದ. ಹಳ್ಳಿಯ ಎಲ್ಲರೂ ತಮ್ಮ ತಮ್ಮ ಕುಂಡಗಳಲ್ಲಿ ಹೂವಿನ ಗಿಡಗಳು, ಹಣ್ಣುಗಳ ಗಿಡಗಳು ತಂದು ರಾಜನ ಮುಂದೆ ಇಟ್ಟರು. ಬಣ್ಣಬಣ್ಣದ ಹೂವುಗಳ ನಡುವೆ ರಾಮಯ್ಯ ಮಾತ್ರ ಖಾಲಿ ಕುಂಡವನ್ನು ತಂದಿದ್ದ. ಜನರು ನಕ್ಕರು. ಇವನ ಕುಂಡದಲ್ಲಿ ಏನೂ ಇಲ್ಲ, ಹೂವಿಗಿಂತ ಖಾಲಿ ಮಣ್ಣನ್ನು ತಂದಿದ್ದಾನೆ. ರಾಜನು ಎಲ್ಲರ ಕುಂಡಗಳನ್ನು ನೋಡಿದ. ಕೊನೆಗೆ ರಾಮಯ್ಯನ ಖಾಲಿ ಕುಂಡವನ್ನು ನೋಡಿ ಗಂಭೀರನಾದ. ರಾಮಯ್ಯ, ನೀನು ಏಕೆ ಖಾಲಿ ಕುಂಡ ತಂದೆ ಎಂದು ರಾಜನು ಕೇಳಿದ. ರಾಮಯ್ಯ ತಲೆಯನ್ನು ತಗ್ಗಿಸಿ ಹೇಳಿದ, ಮಹಾರಾಜ, ನೀವು ಕೊಟ್ಟ ಬೀಜವನ್ನು ನಾನು ನಿಷ್ಠೆಯಿಂದ ಬೆಳೆಸಲು ಪ್ರಯತ್ನಿಸಿದೆ. ಪ್ರತಿದಿನ ನೀರು ಹಾಕಿದೆ, ಜಮೀನು ಸರಿಪಡಿಸಿದೆ. ಆದರೆ 1 ವರ್ಷ ಪೂರ್ತಿ ಅದು ಮೊಳಕೆಯೊಡೆಯಲಿಲ್ಲ. ನಾನು ಬೇರೆ ಬೀಜವನ್ನು ನೆಡುವ ಧೈರ್ಯ ಮಾಡಲಿಲ್ಲ. ನಿಮಗೆ ಸತ್ಯ ಹೇಳುವುದು ನನ್ನ ಕರ್ತವ್ಯ. ನೈತಿಕ ತಿರುವು. ರಾಜನು ಕೆಲಕ್ಷಣ ಮೌನವಾಗಿ ನಿಂತ. ನಂತರ ಎಲ್ಲರಿಗೂ ಉದ್ದೇಶಿಸಿ ಹೇಳಿದರು, ಜನರೇ, ನಾನು ರಾಮಯ್ಯನನ್ನು ಪರೀಕ್ಷಿಸಲು ಈ ಬೀಜವನ್ನು ಕುದಿಸಿ ಬಾಯ್ಲ್ಡ್ ಕೊಟ್ಟಿದ್ದೆ.
ಕುದಿಸಿದ ಬೀಜ ಎಂದಿಗೂ ಮೊಳಕೆಯೊಡೆಯುವುದಿಲ್ಲ, ಆದರೆ ನೋಡಿರಿ, ನಿಮ್ಮಲ್ಲಿ ಬಹುತೇಕರು ಬೇರೆ ಬೀಜಗಳನ್ನು ನೆಟ್ಟು ಹೂವು ಹಣ್ಣುಗಳನ್ನು ತಂದು ಮೋಸ ಮಾಡಲು ಯತ್ನಿಸಿದ್ದಾರೆ. ಆದರೆ ನಿಜವಾದ ಧೈರ್ಯವಂತನು ರಾಮಯ್ಯ, ಏಕೆಂದರೆ ಅವನು ಸುಳ್ಳು ಹೇಳದೆ ಖಾಲಿ ಕುಂಡವನ್ನೇ ತಂದಿದ್ದಾನೆ. ಹಳ್ಳಿ ಜನರು ಲಜ್ಜೆಯಿಂದ ತಲೆಯ ತಗ್ಗಿಸಿದರು. ರಾಜನು ಘೋಷಿಸಿದ, ರಾಮಯ್ಯ, ನಿನ್ನ ನಂಬಿಕೆ, ನಿಷ್ಠೆ ಮತ್ತು ಸತ್ಯಾಸತ್ಯತೆಯೇ ನಿಜವಾದ ಆಭರಣ. ನಾನು ನಿನ್ನನ್ನು ಈ ಹಳ್ಳಿಯ ಮುಖ್ಯಸ್ಥನಾಗಿ ನೇಮಿಸುತ್ತೇನೆ. ಜೊತೆಗೆ ನಿನಗೆ 10 ಎಕರೆ ಜಮೀನು ಮತ್ತು 100 ಬಂಗಾರದ ನಾಣ್ಯಗಳನ್ನು ಬಹುಮಾನವಾಗಿ ಕೊಡುತ್ತೇನೆ. ಅಂತಿಮ ಪಾರ. ಆ ದಿನದಿಂದ ಆನಂದಪುರದ ಜನರು ಸತ್ಯನಿಷ್ಠೆಯ ಮೌಲ್ಯವನ್ನು ಅರಿತುಕೊಂಡರು. ಶಂಕರನು ತನ್ನ ತಪ್ಪನ್ನು ಒಪ್ಪಿಕೊಂಡು ಮಧುವಿನಿಂದ ಪಾಠ ಕಲಿತುಕೊಂಡ. ಮಧು ತನ್ನ ಅಪ್ಪನ ಜೊತೆಗೆ ಹಳ್ಳಿಯ ಅಭಿವೃದ್ಧಿಗೆ ದುಡಿಯತೊಡಗಿದ. ರಾಮಯ್ಯ ತನ್ನ ಜೀವನದ ಕೊನೆಯವರೆಗೂ ಜನರಿಗೆ ಒಂದು ಪಾಠ ಹೇಳುತ್ತಿದ್ದ. ಸತ್ಯವು ಕೆಲವೊಮ್ಮೆ ಕಹಿ ಅನಿಸಬಹುದು, ಆದರೆ ಅದೇ ಕೊನೆಯಲ್ಲಿ ಮಧುರವಾದ ಫಲ ಕೊಡುತ್ತದೆ. ಸುಳ್ಳಿನಿಂದ ಬಂದ ಸಂಪತ್ತು ಶೀಘ್ರ ನಾಶವಾಗುತ್ತದೆ. ಆದರೆ ನಂಬಿಕೆ, ಪರಿಶ್ರಮ ಮತ್ತು ಸತ್ಯಾಸತ್ಯತೆ, ಇವು ಶಾಶ್ವತವಾದ ಸಂಪತ್ತು.